13 ನಂಬರ್ ಇದರಲ್ಲಿ ಈಗ ಒಂದು ಅಲ್ಲಿ ಮಾರ್ಕ್ ಹಾಕಿದ್ರಿಂದ ಸ್ವಲ್ಪ ಆ ಕಡೆನೆ ಅದು ಒಂದು ಊತ ಹಾಕಿದ್ದು ನಾನು ಭೀಮ ಊತ ಹಾಕ್ತಾ ಇದ್ದದನ್ನು ನೋಡಿದ್ದೇನೆ. ಅಂದ್ರೆ ನೀವು ಭೀಮನನ್ನ ನೋಡಿದ್ದೀರಿ? ಹೌದೌದು. ಊತ ಹಾಕಿದ್ದನ್ನು ನೋಡಿದ್ದೇನೆ. ಒಬ್ಬರು ಕೂಡ ಅಲ್ಲಿಯ ಸ್ಥಳೀಯರು ಎಲ್ಲರೂ ಕೂಡ ಸಾಕ್ಷಿ ಅಂತಾನೆ ಹೇಳ್ಬೋದು. ಅದು ಇನ್ನೂ ಎಷ್ಟೋ ಜನ ಧೈರ್ಯ ಮಾಡಿ ಮುಂದೆ ಬರಬೇಕಾಗಿದೆ. ಮುಂದೆ ಬರ್ತಾರೆ. ಮುಂದೆ ಬಂದ ನಂತರ ಅವ್ರ ಮನೆಯವರು ವಿಷದ ಬಾಟ್ಲಿ ಕೈಯಲ್ಲಿ ಇಟ್ಕೊಳ್ತಾರೆ. ಅಲ್ಲಿ ಒಂದು ಇದರಲ್ಲಿ 5 ಬಾಡಿ ಹಾಕಿದ್ದನ್ನು ನಾನು ನೋಡಿದೆ. ನಾನು ಈತ ಪೇಮೆಂಟ್ ಗಿರಾಕಿ ಮತ್ತೆ ಎದುರಿ ಇವನು ಲೈವ್ ಅನ್ನ ಮಾಡ್ತಾ ಇಲ್ಲ ಅಂತ. ಸೊ ಈಗ ತಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ, ಬೇರೆ ಕೆಲಸಗಳಿಗೆ ಬಿಸಿ ಆಗಬೇಕಾಗಿದೆ ಅನ್ನುವಂಥದ್ದನ್ನ. ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಗೊತ್ತು, ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂಗೆ ಭೀಮಾ ಅಂಡ್ ಅದಾದ ನಂತರ ಸಾಕ್ಷ್ಯಾಧಾರ ಅಥವಾ ದೂರುದಾರ ಅಂತಾನೆ ಹೇಳ್ಬೋದು. ತನ್ನ ದನಿಗಳು ಮಾಡ್ತಿದ್ದಂತಹ ಒಂದು ಕೆಲಸಗಳಿಗೆ ಸಾಕ್ಷಿಯಾಗಿದ್ದಂಥವನು ಈಗ ದೂರುದಾರ ಆಗಿದ್ದಾನೆ ಅನ್ನುವಂಥ ಹೇಳಿದ್ರೆ ಯಾವುದೇ ರೀತಿಯಾದ ತಪ್ಪಾಗಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಇದೀಗ ಅಲ್ಲಿಯ ಸ್ಥಳೀಯರು ಕೂಡ ಅದೇ ರೀತಿಯಾದ ಕೆಲವೊಂದೊಂದು ಕೃತ್ಯಗಳಿಗೆ ಸಾಕ್ಷಿಯಾಗಿದ್ರು. ಅಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಏನು ಆಗ್ತಾ ಇತ್ತು ಅದೆಲ್ಲದಕ್ಕೂ ಕೂಡ ಅದೆಲ್ಲವನ್ನು ಕೂಡ ಸ್ಥಳೀಯರು ಕೂಡ ವೀಕ್ಷಿಸ್ತಾ ಇದ್ರು. ಸೊ ಅದೇ ರೀತಿ ನಮ್ಮ ಜೊತೆ ಏನಿದ್ದಾರೆ, ಸೊ ಇವರ ಹೆಸರು ಬಂದು ಅಂತ, ಇವರು ಕೂಡ ಅಲ್ಲಿಯ ಸ್ಥಳೀಯರು. ಸೊ ಇವರು ಇವತ್ತು ಆ ಒಂದು ಕೃತ್ಯಗಳಿಗೆ ಸಾಕ್ಷಿಯಾಗಿದ್ದೇನೆ, ಸೊ ಅದನ್ನು ನಾನು ಇವತ್ತು ದೂರು ಮುಖಾಂತರ ನೀಡ್ತೇನೆ ಅನ್ನುವಂಥದ್ದನ್ನ ಈಗ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಏನಿದೆ, ಸೊ ಇಲ್ಲಿ ಇರುವಂಥ SIT ಕಚೇರಿಗೆ ಬಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಸೊ ಈ ಹೆಚ್ಚಿನ ಮಾಹಿತಿಯನ್ನು ಈಗ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಈಗ ತಾವು ಈಗ ಕಂಪ್ಲೇಂಟನ್ನು ಕೊಡ್ತಾ ಇದ್ರ SIT ತಂಡಕ್ಕೆ? ಹೌದೌದು. ಈಗ ಏನು ಅಲ್ಲಿ ಏನೆಲ್ಲ ನಡೀತೈತೆ, ಯಾವುದಕ್ಕೆಲ್ಲ ಸಾಕ್ಷಿ ಆಗಿದ್ರಿ? ಅದು ನಾವು ಮುಂಚೆಯಿಂದಾನೇ ಆಗ್ತಾ ಉಂಟು, ಅಲ್ಲಿ ಕೊಳ್ಳೆ ಅದು ಇದು ಅಂತ ಹೇಳಿ ಆಗ್ತಾ ಉಂಟು. ನಮ್ಗೆ ಯಾರಂತ ಏನಂತ ನಾವು ಎಲ್ಲಿಗೆ ನೋಡಲಿಲ್ಲ, ಇದು ಮಾಡಿಲ್ಲ. ಆದರೆ ನಾವು ಹೋಗುವಾಗ ಬರುವಾಗ ನಮ್ಮದು ಊರೇ ಅದು ಧರ್ಮಸ್ಥಳ, ನಮ್ಮ ಊರು ಧರ್ಮಸ್ಥಳನೇ, ಗ್ರಾಮೀಣ ಧರ್ಮಸ್ಥಳನೇ. ಮತ್ತು ಅಲ್ಲಿ ಆ ಕಡೆ ಹೋಗ್ತಾ ಬರುವಾಗ ನಾವು ಅಲ್ಲಿ ಕೊಲೆ ಆಯಿತು, ಇಲ್ಲಿ ಕೊಲೆ ಆಯಿತು, ಅಲ್ಲಿ ಒಂದು ಹುಡುಗಿ, ಇಲ್ಲೊಂದು ಗಂಡಸು ನೇತಾಡ್ತಾ ಇದ್ದಾನೆ ಹಾಗೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಅವಾಗ ನಾವು ಒಂದು 2 ಬಾಡಿ ನೋಡಿದೆ ನಾನು ಅಲ್ಲಿ. ಅಲ್ಲಿ ಒಂದು ನಮ್ಮ ಧರ್ಮಸ್ಥಳ ದ್ವಾರದಿಂದ ಸ್ವಲ್ಪ ಈ ಕಡೆನೆ ಒಂದು ಆ್ಯಸಿಡ್ ಹಾಕಿ ಒಂದು ಹೆಂಗಸರನ್ನು ಹಾಕಿದ್ದನ್ನು ನಾನು ರಿಯಲ್ ಆಗಿ ನೋಡಿದೆ. ಆಮೇಲೆ ಅದನ್ನು ನೋಡಿ ಆದಮೇಲೆ ಸ್ವಲ್ಪ ತುಂಬ ಜನ ಇದ್ದರು. ಅದನ್ನು ನೋಡಿ ಆದಮೇಲೆ ಪಾಪ ಹೆಂಗಸು ಇದೆಲ್ಲ ಬಟ್ಟೆ ಎಲ್ಲ ಹಾಗೇನಿತ್ತು, ಬಟ್ಟೆ ಎಲ್ಲ ಇದು ಮಾಡಿ ಆಮೇಲೆ ಇದು ಬಾಡಿಯನ್ನು ಎತ್ತಲಿಕ್ಕೆ ಅಂತ ಪೊಲೀಸ್ ಅವರು ಬಂದರು. ಮತ್ತೆ ಎತ್ಕೊಂಡು ಪೋಸ್ಟ್ ಮಾಡಿದಾರಾ ಏನಂತ ನಮಗೆ ಗೊತ್ತಿಲ್ಲ. ನಾವು ಅಷ್ಟೇ ಅದನ್ನು ತಗೊಂಡು ಅದಾದಮೇಲೆ ನಾವು ಹೋದೆ. ಅದನ್ನು ಯಾರು ಊತಿದಾರಾ ಏನು ಅಂತ ಗೊತ್ತಿಲ್ಲ ನಮಗೆ, ಎಲ್ಲಿ ಊತಿದಾರ ಅಂತೆಲ್ಲ ವಿಷಯ ನೋಡಿಲ್ಲ ನಾವು, ಎಲ್ಲಿ ಹಾಕಿದ್ದಾರೆ ಏನಂತ ಹೇಳಿ. ಮತ್ತು ಈಗ ಒಂದು 13 ನಂಬರ್ ಇದರಲ್ಲಿ ಈಗ ಒಂದು ಅಲ್ಲಿ ಮಾರ್ಕ್ ಹಾಕಿದ್ರಿಂದ ಸ್ವಲ್ಪ ಆ ಕಡೆನೆ ಅದು ಒಂದು ಊತ ಹಾಕಿದ್ದು ನಾನು ಭೀಮ ಊತ ಹಾಕ್ತಾ ಇದ್ದದನ್ನು ನೋಡಿದ್ದೇನೆ. ಅಂದ್ರೆ ನೀವು ಭೀಮನನ್ನ ನೋಡಿದ್ದೀರಿ? ಹೌದೌದು. ಊತ ಹಾಕಿದ್ದನ್ನು ನೋಡಿದ್ದೇನೆ. ಯಾಕೆಂದ್ರೆ ನಾವು ಆ ಕಡೆ ಹೋಗ್ತಾ ಇರುವಾಗ ಒಂದು 4:30 ಟೈಮ್ ಹೊತ್ತಿಗೆ ಅವರು ಊತ ಹಾಕ್ತಾ ಇದ್ರು, ಅದು ನೋಡಿದೆ ನಾನು ಪಕ್ಕ. ಯಾಕಂದ್ರೆ ಅದು ಈಗ ಅದರಲ್ಲಿ ಆವತ್ತೊಂದು ಸಲ ಮಳೆ ನೀರಂದು ಬಂದು ಕೊಚ್ಚಿ ಹೋಗಿತ್ತು. ಆವಾಗ ಕೊಚ್ಚಿ ಅಂದ್ರೆ ಅದಕ್ಕೆ ಎಲ್ಲ ಕಲ್ಲೆಲ್ಲ ಕಟ್ಟಿ ಇಲ್ಲಿ ಧರ್ಮಸ್ಥಳ ಇವರು DMs ಅವರು ಕಟ್ಟಿ ಎಲ್ಲ ಇದು ಮಾಡಿದ್ದಾರೆ. ಮತ್ತು ಆವಾಗ ಇಲ್ಲಿ ಕೊಲೆ ಎಲ್ಲ ಜಾಸ್ತಿ ಆಗ್ತಾಯಿತ್ತು, ಅದನ್ನು ನೋಡಿದ್ದು ಎಲ್ಲ ಉಂಟು ಹಾಗೆ. ಅದು ಮತ್ತು ಅಲ್ಲಿ ಕೆಳಗೆ ಡ್ಯಾಮ್ ಹತ್ರನೇ ಒಂದು 2-3 ಬಾಡಿ ಇದ್ದ ಕಲ್ಲು ಮೇಲೆ ಇದ್ದಿದ್ದು ನೋಡಿದ್ರು. ಯಾಕೆಂದರೆ ಅಲ್ಲಿ ಡ್ಯಾಮಲ್ಲಿ ಫುಲ್ ನೀರು ಬಂದರೆ ಅದನ್ನು ಕೆಳಗೆ ಅವರು ತೆಗೆದು ಕೆಳಗೆ ಹಾಕ್ತಾಯಿದ್ರು. ಯಾರು ಡ್ಯಾಮ್ ಅವರು ಕೆಳಗೆ ಹಾಕ್ತಾಯಿದ್ರು, ಅದು ಕೆಳಗೆ ಹೋಗ್ತಾಯಿತ್ತು. ನಾವು ಕಾಡಿಗೆ ಏನಾದರೂ ನಮಗೆ ಕಟ್ಟಿಗೆ ಏನಾದರೂ ಬೇಕಾಗ್ತದೆ ಆವಾಗ ತಗೊಂಡು ಬರಲಿಕ್ಕೆ ಅಂತ ಹೋಗ್ತಾ ಇದ್ವಿ, ಹಾಗೆಲ್ಲ ನೋಡ್ತಾ ಇದ್ವಿ ನಾವು. ಮತ್ತು ಈಗ ಈ ಪ್ರಕರಣಗಳು ಆದದ್ದು ಬಂದು 2012ಕ್ಕಿಂತ ಇಂಚೆ ಸೌಜನ್ಯ ಪ್ರಕರಣಕ್ಕಿಂತ ಹಿಂದೆ ಆದದ್ದು. ಬಟ್ ಈಗ ಆಲ್ಮೋಸ್ಟ್ ಒಂದು 15 ವರ್ಷಗಳಾಗ್ತಾನೆ ಬಂತು. ಈಗ ನೀವು ಮುಂದೆ ಬಂದಿದ್ದೀರಾ? ಹೌದು. ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾವು ಮುಂದೆ ಬಂದರೆ ಎಲ್ಲ ಇಲ್ಲಿ ಈಗ ತನಿಖೆ ಆಗ್ತಾ ಉಂಟು, ಅದಕ್ಕೆ ನಮಗೆ ಒಂದು ಸ್ವಲ್ಪ ಧೈರ್ಯ ಬಂದಿದೆ. ಯಾಕೆಂದರೆ ನಮ್ಮ ಕ್ಷೇತ್ರ ಒಂದು ಒಳ್ಳೆಯದಾಗಬೇಕು, ನಮ್ಮ ದೇವರು ಒಳ್ಳೆಯದು. ಈಗ ಕೆಟ್ಟದು ಅದು ಇದು ಅಂತ ಹೇಳಿ ಬರ್ತಾ ಉಂಟು. ಈಗ ಅಲ್ಲಿ ಸಾಯ್ತಾರೆ ಇಲ್ಲಿ ಸಾಯ್ತಾರೆ ಅಂತ ಇನ್ನೊಂದು ಕ್ಲಿಯರ್ ಆಗಿಬೇಕು, ಅದು ಕ್ಲಿಯರ್ ಆಗಬೇಕಂತೇಳಿ ದೇವರು ಕಲಿಸಿದ್ದಾರೆ. ಆ ಮಂಜುನಾಥ ಮತ್ತು ಅಣ್ಣಪ್ಪ ಯಾವಾಗಲೂ ಅವ್ರ ಸೇವೆ ಮಾಡಲಿಕ್ಕೆ ಹೋಗ್ತೇವೆ ನಾವು, ಇಲ್ಲ ಅಂತಲ್ಲ. ನಾವು ಹುಟ್ಟಿದ್ದೇ ಧರ್ಮಸ್ಥಳದಲ್ಲಿ, ನಮ್ಮ ತಂದೆ ಎಲ್ಲ ಅಲ್ಲೇ ಕೆಲಸ ಮಾಡ್ತಾಯಿದ್ರು, ಧರ್ಮಸ್ಥಳಲ್ಲೇ ಇದ್ದರು. ನಮ್ಮ ಅಜ್ಜ ಇದ್ದರು ಅಲ್ಲಿ. ಆಮೇಲೆ ನಾವು ಎಲ್ಲ ನಮ್ಮ ಅಣ್ಣ ಎಲ್ಲ ನಾವು ಎಲ್ಲ ಕೆಲಸ ಮಾಡ್ತಾಯಿದ್ದ ಅವರೇ ಅಲ್ಲಿ. ನಮಗೆ ಅವರೇ ಇವರು ಅಂತ ನಾವು ಗೊತ್ತಿಲ್ಲ, ನಮಗೆ ನಾವು ನೋಡಿಲ್ಲ, ಯಾರಿಗೂ ಆರೋಪ ಮಾಡೋಲ್ಲ. ನಮಗೆ ಯಾರು ಏನು ಅಂತ ಯಾರು ಇದು ಮಾಡಿದಾರ ಕೀರ್ತನೆ ಮಾಡಿದಾರಲ್ಲ ಅವರು ಸಿಕ್ಕಲೇಬೇಕು, ಆಗಲೇಬೇಕು. ಯಾಕೆಂದರೆ ಯಾರು ಎಷ್ಟೇ ದೊಡ್ಡವರಾಗಲಿ ಎಷ್ಟೇ ಚಿಕ್ಕವರಾಗಲಿ, ನಾನೇ ಆಗಲಿ ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಕೊಡಲಿ, ಅದೇನಿಲ್ಲ. ಈಗ ದೂರು ಕೊಡಲಿಕ್ಕೆ ಬಂದಿರುವಂಥದ್ದು ಅಲ್ಲಿಯ ಸ್ಥಳೀಯರಿಗೆ ದೂರು ಕೊಡೋದಕ್ಕೆ ಬಂದಿರುವಂಥದ್ದು ನೀವು ಒಬ್ಬರೇನಾ ಅಥವಾ
ಇನ್ನೂ ಇದ್ದಾರೆ ಇದ್ದಾರೆ ಅಂದರೆ ಎದುರ್ಕೊಂಡು ಪಾಪ ನಾವು ಕೊಟ್ಟರೆ ಏನಾಗ್ತದ ಏನು ಅಂತ ಎದುರ್ಕೊಂಡು. ನಾನು ಅಂದರೆ ಸಾಯೋದು ಒಂದು ಮನುಷ್ಯ ಇದ್ದದ್ದು, ಇವತ್ತಲ್ಲಾದರೆ ನಾಳೆ ಸಾಯ್ತಾನೆ, ಯಾವುದ್ರಲ್ಲಿ ಸಾಯ್ತಾನಂತ ಗೊತ್ತಿಲ್ಲ. ರೋಡಲ್ಲಿ ಹೋಗುವಾಗ ಸಾಯ್ಬೋದು, ಮತ್ತು ಯಾರಾದರೂ ಕೊಲೆ ಮಾಡಿದ್ರೆ ಅದು ದೇವ್ರಿಗೆ ಬಿಟ್ಟಿದ್ದು, ದೇವರು ನೋಡೋವನು ಒಬ್ಬ ಇದ್ದಾನಲ್ಲ, ನಾವು ಯಾರಿಗೆ ಇದು ಮಾಡಲಿಕ್ಕೆ ಹೋಗಲ್ಲ. ಹೌದು ವೀಕ್ಷಕರೇ, ಇವರೊಬ್ಬರೇ ಅಂತಲ್ಲ, ಅಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಅಲ್ಲಿಯ ಸ್ಥಳೀಯರು ಎಲ್ಲರೂ ಕೂಡ ಸಾಕ್ಷಿ ಅಂತಲೇ ಹೇಳ್ಬೋದು. ಈಗ ಇವರು ಧೈರ್ಯ ಮಾಡಿ ಮುಂದೆ ಬಂದಿರುವಂಥದ್ದು, ಇನ್ನೂ ಎಷ್ಟೋ ಜನ ಧೈರ್ಯ ಮಾಡಿ ಮುಂದೆ ಬರಬೇಕಾಗಿದೆ. ಅವರು ಬಂದ್ರೂ ಇನ್ನು ಕೆಲವರು ಅವರ ಮನೆಯವ್ರಿಗೋಸ್ಕರ ಹಿಂದೆ ಉಳ್ಕೊಳ್ತಾ ಇದ್ದಾರೆ. ಅವರು ಮುಂದೆ, ಇದು ಸತ್ಯ ಅಂತಲೇ ಹೇಳ್ಬೋದು. ಈಗ ಮುಂದೆ ಬರ್ತಾರೆ, ಮುಂದೆ ಬಂದ ನಂತರ ಅವ್ರ ಮನೆಯವರು ವಿಷದ ಬಾಟ್ಲಿ ಕೈಯಲ್ಲಿ ಇಟ್ಕೊಳ್ತಾರೆ. ಸೊ ಈ ರೀತಿಯಾದ ಒಂದು ಪರಿಸ್ಥಿತಿ ಅಲ್ಲಿಯ ಸ್ಥಳೀಯರಿಗೆ ಉಂಟಾಗಿದೆ. ಯಾಕಂದರೆ ಭಯ ಮನೆಯವರಿಗೆ, ಈಗ ಅವ್ರ ಮನೇಲಿ ಯಾರನ್ನೂ ಕೂಡ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಇರುವಂಥದ್ದು. ಸರ್, ಈಗ ಇನ್ನೇನು ಹೇಳ್ತೀರಾ? ಮತ್ತು ಅಲ್ಲಿ ಒಂದು ಇದರಲ್ಲಿ 5 ಬಾಡಿ ಹಾಕಿದ್ದನ್ನು ನಾನು ನೋಡಿದೆ. ನಾನು ಅದು ನಾವು ಹೋಗೋ ಇದರಲ್ಲಿ ನೋಡಿದ್ದೆ, ನಾವು ಹಾಕಿದ್ದು ಅದು ಭೀಮಲ್ಲಿ ಹಾಕಿದ್ದು, ಬೇರೆ ಹಾಕಿದ್ದು ಅಲ್ಲಿ. ಅಂದರೆ ಇಲ್ಲಿ ಭೀಮನ ರೀತಿಯಲ್ಲಿ ಇನ್ನೂ ಹಲವಾರು ಜನ ಇದ್ದಾರೆ. ನಾವು ಯಾಕಂದರೆ ನೋಡಿದಂದರೆ ಅದಕ್ಕೇನೆ ನೋಡ್ಲಿಕ್ಕೆ ಅಂತ ಹೋಗಿದ್ದಲ್ಲ, ನಾವು ರೋಡಲ್ಲಿ ಹೋಗುವಾಗ ನಮಗೆ ದಾರಿ ಅದು, ಅವಾಗ ನೋಡಿ ನಾವು ಹೇಳ್ತಾ ಇದ್ದೇವೆ ಈಗ ಅಲ್ಲಿ ಬೋರ್ಡ್ ಹಾಕ್ತಾಯಿದ್ರು ಅಂತೇಳಿ. ಮತ್ತು ಯಾಕೆ ಇಲ್ಲಿ ದಾರಿಯಲ್ಲಿ ಹಾಕ್ತಾಯಿದ್ರಿ, ನಾವು ಹೋಗೋದು ದಾರಿಯಲ್ಲೋ ಅಂತೇಳಿ. ಮತ್ತು ಇಲ್ಲಿ ಹಾಕೋದು ಇಲ್ಲ, ಮಸನ ಎಲ್ಲ ಇತ್ತು ಅವಾಗ, ಸ್ಮಶಾನ ಇತ್ತು, ಬಟ್ ಸ್ಮಶಾನಕ್ಕೆ ಯಾರು ಆಗ್ತಾ ಇರಲಿಲ್ಲ, ಅದು ಆಗ್ತಾ ಇರಲಿಲ್ಲ. ಯಾಕಂದರೆ ಅದು ಅನಾಥ ಅಂತ ಹೇಳಿ ಆಗ್ತಾಯಿದ್ರು, ಅನಾಥ ಅಂತ ಹೇಳಿ ಆಗ್ತಾಯಿದ್ರು. ಕೇಳ್ಪಟ್ಟೆ ಈ ರೀತಿ ಪ್ರಶ್ನೆ ಮಾಡೋರ್ಗೂ ಕೂಡ ದಬ್ಬಾಳಿಕೆ ನಡೆದಿದೆ. ಹೌದು, ಈ ರೀತಿ ಇದೆಲ್ಲ ಕಾನೂನು ಮುಖಾಂತರ ಹೋಗ್ಬೇಕು, ಇದೆಲ್ಲ ತಪ್ಪು, ಈ ರೀತಿ ಇಲ್ಲಿಗಲ್ ಆಕ್ಟಿವಿಟಿ ಅಂತ ಹೇಳಿದಾಗ ಹೌದು ದಬ್ಬಾಳಿಕೆ ಆಗಿದೆ, ದಬ್ಬಾಳಿಕೆ ಮಾಡ್ತಾಯಿದ್ರು. ಯಾರ ಹತ್ರ ಹೇಳ್ಬಾರ್ದು, ಹಾಗೆ ಮಾಡಬಾರ್ದು ಈಗ ಅಂತ ಹೇಳ್ತಾ ಇದ್ರು. ಎಸ್ ವೀಕ್ಷಕರೇ, ಇದು ಬಂದು ಅಲ್ಲಿಯ ಕೃತ್ಯಗಳಿಗೆ ಸಾಕ್ಷಿಯಾಗಿರುವಂಥ ಧರ್ಮಸ್ಥಳದ ಸ್ಥಳೀಯರು ಕೊಟ್ಟಂಥ ಒಂದು ಮಾಹಿತಿ. ಮತ್ತೆ ವೀಕ್ಷಕರೇ, ನಿನ್ನೆ ಲೈವನ್ನು ಮಾಡಿದಾಗ ತಾವೆಲ್ಲರೂ ಕೂಡ ಅಲ್ಲಿ ಹೇಳಿದ್ರಿ ಈತ ಪೇಮೆಂಟ್ ಗಿರಾಕಿ ಮತ್ತು ಎದುರಿ ಇವನು ಲೈವನ್ನು ಮಾಡ್ತಾ ಇಲ್ಲ ಅಂತ. ಸೊ ಈಗ ತಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ, ನಾನು ಅಲ್ಲಿ ಹೇಳಿದ್ದೆ, ನಾನು ಬೇರೆ ಕೆಲಸಗಳಿಗೆ ಬ್ಯುಸಿ ಆಗಬೇಕಾಗಿದೆ ಅನ್ನುವಂಥದ್ದನ್ನು. ಸೊ ಈಗ ತಮ್ಮೆಲ್ಲರಿಗೂ ಕೂಡ ಉತ್ತರ ಸಿಕ್ಕಿದೆ ಅಂತ ಹೇಳ್ಕೊಳ್ತಾ, ಸೊ ಮತ್ತೊಂದು ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಕೂಡ ಸಿಗ್ತೀನಿ. ಧನ್ಯವಾದಗಳು.